time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಾರ್ವಜನಿಕರಿಗೆ ಪಾಲಿಕೆಯಿಂದ ಆಗುತ್ತಿರುವ ಸಮಸ್ಯೆಗಳ ನಿವಾರಣೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ, ಶೀಘ್ರದಲ್ಲಿ ನಿವಾರಿಸುವ ಭರವಸೆ ಡಾಕ್ಟರ್ ಶಿವರಾಜ್ ಪಾಟೀಲ್. ಮಂಗಳವಾರ ಪೇಟೆಯಲ್ಲಿ ನಾಯಿ ಕಡಿದು 14 ಜನರಿಗೆ ಗಾಯ, ನಿವಾಸಿಗಳಲ್ಲಿ ಆತಂಕ. ನವೆಂಬರ್ 1ರಂದು ರಾಜ್ಯೋತ್ಸವ ಆಚರಣೆ, ಸಕಲ ಸಿದ್ಧತೆ, ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. 14 ವರ್ಷದೊಳಗಿನ ಕ್ರಿಕೆಟ್ ಪ್ರತಿಭೆಗಳ ಹುಡುಕಲು 19ರಂದು ಆಯ್ಕೆ ಪ್ರಕ್ರಿಯೆ, ಶರಣರೆಡ್ಡಿ. ಬೆಂಗಳೂರಿನಿಂದ ರಾಯಚೂರಿಗೆ ಆಗಮಿಸುತ್ತಿದ್ದ ಗ್ರೀನ್ ಲೈನ್ ಬಸ್ಸಿಗೆ ಅನಂತಪುರದ ಬಳಿ ಬೆಂಕಿ, ಅಪಾಯದಿಂದ ಪಾರಾದ ಪ್ರಯಾಣಿಕರು. ಮಾವಿನಕೆರೆ ರಸ್ತೆಯ ರೈಸಿಂಗ್ ಪೈಪ್ಲೈನ್ ಜೋಡಣೆ ಕಾಮಗಾರಿಗೆ ಚಾಲನೆ. ಮತ್ತು ದೇವದುರ್ಗ ತಾಲೂಕು ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ತಾಲೂಕು ಅಧ್ಯಕ್ಷರಾಗಿ ಶೇಖ್ ಮೆಹಬೂಬ್ ನೇಮಕ. ಮಹಾನಗರ ಪಾಲಿಕೆಯಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ನಿವಾರಣೆಗೆ ಪಾಲಿಕೆ ಆಯುಕ್ತರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು, ಶೀಘ್ರ ಪರಿಹರಿಸುವ ಭರವಸೆ ನೀಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪಾಲಿಕೆಯಾಗಿ 7 ತಿಂಗಳ ನಂತರ ಆಗಿರುವ ಸಮಸ್ಯೆಗಳನ್ನ ಗಮನಕ್ಕೆ ತರಲಾಗಿದೆ. ಈ ಖಾತಾ, ಬಿ ಖಾತಾ ಮತ್ತು ಹಕ್ಕುಪತ್ರ ನೀಡುವ ಕುರಿತು ಚರ್ಚಿಸಲಾಗಿದೆ. ಕಾನೂನಿನಡಿ ಇರುವ ಅವಕಾಶಗಳ ಕುರಿತು ಆದೇಶ ಪತ್ರಗಳೊಂದಿಗೆ ಮಾಹಿತಿ ನೀಡಲಾಗಿದೆ. ಈ ಖಾತೆಗೆ ಅರ್ಜಿ ಸಲ್ಲಿಸಿದವರಿಗೆ 100 ಮೀಟರ್ ನಿಗದಿಪಡಿಸಲು ಸೂಚಿಸಲಾಗಿದೆ. ಲಿಂಕ್ ಡಾಕ್ಯುಮೆಂಟ್ ಕೇಳುವ ಅಗತ್ಯವಿಲ್ಲ. ನಗರದ ಕೆಲ ವಾರ್ಡ್ಗಳಲ್ಲಿ ಈ ಖಾತೆಗೆ ಆಗಿರುವ ಸಮಸ್ಯೆ ಕುರಿತು ಸಹ ಚರ್ಚಿಸಲಾಗಿದೆ. ದೀಪಾವಳಿ ಹಬ್ಬದೊಳಗೆ ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪ ಅಳವಡಿಸುವ ಭರವಸೆ ನೀಡಿದ್ದಾರೆ. ಟ್ರೇಡ್ ಲೈಸೆನ್ಸ್ ಕುರಿತು ವಿನಾಯಿತಿ ಇರುವವರಿಗೆ ಅನಗತ್ಯವಾಗಿ ತೊಂದರೆ ನೀಡದಂತೆ ಸೂಚಿಸಲಾಗಿದೆ. ನಗರದ ಸ್ವಚ್ಛತೆಗೆ ವಾಹನ ಚಾಲಕರನ್ನ ಅಲ್ಪಾವಧಿ ಟೆಂಡರ್ ಕರೆದು ನೇಮಕಾತಿ ನೀಡಲು ಸಹ ನಿರ್ದೇಶಿಸಲಾಗಿದೆ. ಎಲ್ಲಾ ಸಮಸ್ಯೆಗಳ ಕುರಿತು ಆದ್ಯತೆಯ ಮೇರೆಗೆ ಪರಿಹರಿಸುವ ಭರವಸೆ ಅಧಿಕಾರಿಗಳು ನೀಡಿದ್ದು, ಸಂಪೂರ್ಣ ಸಹಕಾರ ನೀಡಲಾಗುವುದು. ಪಾಲಿಕೆ ಆಯುಕ್ತರು ಸಾರ್ವಜನಿಕರ ಸಮಸ್ಯೆಯನ್ನ ನೀಗಿಸಲು ಚರ್ಚಿಸಲಾಗಿದೆ ಎಂದರು. ಪರಿಹಾರವಾಗದೆ ಹೋದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಸಹ ಎಚ್ಚರಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಮಾಧ್ಯಮದ ಮೂಲಕ ನಮ್ಮ ಆಕ್ರೋಶ ಹೊರಹಾಕಿದ್ದೆವು. ಅದರ ಬಗ್ಗೆ ಇವತ್ತು ಸಮಗ್ರವಾಗಿ ಮಾತನಾಡಿ ಅವ್ರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಗಮನಕ್ಕೆ ತಂದಿದ್ದೇವೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಅವ್ರು ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೇಕಂತನೂ ಅವ್ರ ಗಮನಕ್ಕೆ ತಂದಿದ್ದೇವೆ. ಕಾನೂನಿನ ಅಡಿಯಲ್ಲಿ ಎಲ್ಲವೂ ಇದೆ. ಮತ್ತು ನಾನು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಬಯಸೋದು, ಯಾರ ಹತ್ರ ಈ ಖಾತಾ ಇದೆ ಅವರು ಮತ್ತೆ ಈ ಖಾತಾ ಅವ್ರಿಗೆ ಕೊಟ್ಟಲೇಬೇಕು. ಯಾವುದು ಅವರು ಲಿಂಕ್ ಡಾಕ್ಯುಮೆಂಟ್ ಆಗಲಿ, ಆ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಕೇಳಲಿಕ್ಕೆ ಅಧಿಕಾರ ಇಲ್ಲ. ಮತ್ತು ಈ ಕೋರ್ಟ್ ಅಡಿಯಲ್ಲಿ ಸ್ವಂತ ಸರ್ವೆ ನಂಬರ್ ಇದ್ದರೆ ಅದಕ್ಕೆ 200 ಫೀಟು 300 ಫೀಟು 200 ಮೀಟ್ರ್ 300 ಮೀಟ್ರ್ ಕೇಳೋಂಥ ಅವಶ್ಯಕತೆ ಇಲ್ಲ. ಕಾನೂನಿನಡಿಯಲ್ಲೇ 100 ಫೀಟ್ಗಳು ಮಾತ್ರ ಇದೆ. ಹಾಗಾಗಿ ಇವೆಲ್ಲ ವಿಷಯಗಳ ಬಗ್ಗೆ ಮತ್ತು ಅವುಗಳ ಬಗ್ಗೆ ಅವ್ರಿಗೆ ಏನೇನು ಆರ್ಡರ್ಗಳಿದೆ ಅವೆಲ್ಲವನ್ನೂ ತೋರಿಸಿದ್ದೇನೆ ನಾನು. ಮತ್ತು ಈ ಲೈಟ್ಸ್ಗೆ ವ್ಯವಸ್ಥೆನೂ ದೀಪಾವಳಿಯ ನಡುವೆ ನಮಗೆ ಸಮಸ್ತ ಮುಖ್ಯ ರಸ್ತೆಗಳಿಗೆ ಲೈಟ್ಸ್ನ ವ್ಯವಸ್ಥೆ ಮಾಡಬೇಕಂತೇಳಿನೂ ನಾನು ವಿನಂತಿ ಮಾಡಿದ್ದೇನೆ. ಹಾಗಾಗಿ ಇವೆಲ್ಲ ಸಮಸ್ಯೆಗಳ ಬಗ್ಗೆ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೇವೆ, ನಿಮ್ಮ ಸಹಕಾರ ನಮಗಿರಲಿ ಅಂತ ಕೇಳಿದರೆ, ನಾನು ಸಂಪೂರ್ಣವಾಗಿ ಸಾರ್ವಜನಿಕರ ವಿಷಯಕ್ಕೆ ಸಂಬಂಧಪಟ್ಟರೆ ನನ್ನ ಸಂಪೂರ್ಣ ಸಹಕಾರ ಈ ನಮ್ಮ ಕಾರ್ಪೊರೇಷನ್ಗೆ ಇರ್ತದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ನಾನು ಸಹಿಸೋದಿಲ್ಲ ಅಂಥೇಳಿ ಈಗಾಗಲೇ ಅವರಿಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೇನೆ. ಮತ್ತು ಈ ಟ್ರೇಡ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಕಾನೂನು ಪ್ರಕಾರ ಟ್ರೇಡ್ ಲೈಸೆನ್ಸ್ ತೊಗೊಳಕ್ಕಿದೆ ನಮ್ಮ ಜನ ಕಟ್ತಾರೆ, ನಮ್ಮ ವ್ಯಾಪಾರಸ್ಥರು ಕಟ್ತಾರೆ. ಆದರೆ ಯಾರ್ಯಾರಿಗೆ ನಮ್ಮ ಕಾನೂನು ಅಡಿಯಲ್ಲಿ ಅವರಿಗೆ ವಿನಾಯಿತಿ ಇದೆ ಅವರೆಲ್ಲರಿಗೂ ಬಿಡಬೇಕು. ಇವತ್ತು ಫಾರ್ ಎಕ್ಸಾಂಪಲ್ ಬಟ್ಟೆ ಅಂಗಡಿಯವರಿಗೆ ಅವ್ರಿಗೆ ಕಟ್ಟಂತ. ಈ ಸಂದರ್ಭದಲ್ಲಿ ಬಿಜೆಪಿ ಪಾಲಿಕೆ ಸದಸ್ಯರುಗಳಾದ ಇ ಶಶಿರಾಜ್, ಎನ್.ಕೆ. ನಾಗರಾಜ್, ಎನ್. ಶ್ರೀನಿವಾಸ ರೆಡ್ಡಿ, ನಾಗರಾಜ್, ರವೀಂದ್ರ ಜಲ್ದಾರ್, ಯು ನರಸರೆಡ್ಡಿ, ಡ್ಯಾಡಿ ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದಲ್ಲಿ ಮತ್ತೆ ಬೀದಿ ನಾಯಿಗಳ ದಾಳಿ ಹೆಚ್ಚಾಗಿದ್ದು, ನಗರದ ವಾರ್ಡ್ ನಂಬರ್ 14ರ ಮಂಗಳವಾರ ಪೇಟೆಯಲ್ಲಿ 14 ಜನರಿಗೆ ಬೀದಿ ನಾಯಿ ಕಚ್ಚಿದ್ದು, ಬೀದಿ ನಾಯಿಗಳ ದಾಳಿಯಿಂದ ನಗರದ ಜನ ತೀವ್ರ ಆತಂಕದಲ್ಲಿದ್ದಾರೆ.
ಅಕ್ಟೋಬರ್ 16ರ ಸಂಜೆ ವೇಳೆ ಬೀದಿ ನಾಯಿಯೊಂದು ಏಕಾಏಕಿ ಜನರ ಮೇಲೆ ದಾಳಿ ನಡೆಸಿದೆ. ಸಾರ್ವಜನಿಕರ ಕೈಕಾಲು ಮತ್ತು ದೇಹದ ಇತರೆ ಭಾಗಗಳ ಮೇಲೆ ದಾಳಿ ನಡೆಸಿ ಕಚ್ಚಿದ್ದು 25ಕ್ಕೂ ಹೆಚ್ಚು ಮಂದಿ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಸ್ಥಳೀಯ ಮೂಲಗಳಿಂದ ತಿಳಿದು ಬಂದಿದೆ. ನಗರದಲ್ಲಿ ಈ ಮೊದಲು ಕೂಡ ನಾಯಿ ಕಡಿತದಿಂದ ಅನೇಕ ಜನರು ಸಾವನ್ನಪ್ಪಿದ್ದು, ಮಕ್ಕಳು ಕೂಡ ಗಂಭೀರವಾಗಿ ಗಾಯಗೊಂಡಿರುವ ಘಟನೆಗಳು ನಡೆದಿದ್ದು, ಪ್ರಮುಖವಾಗಿ ಇಂತಹ ಘಟನೆಗಳು ಸ್ಲಮ್ ಏರಿಯಾ ಮತ್ತು ಸಾಮಾನ್ಯ ಜನ ವಾಸಿಸುವ ಪ್ರದೇಶಗಳಲ್ಲಿ ನಡೆಯುತ್ತಿದ್ದು, ಜನರು ಭಯಭೀತರಾಗಿದ್ದಾರೆ. ರಿಮ್ಸ್ ಆಸ್ಪತ್ರೆಯ ಮಾಹಿತಿ ಪ್ರಕಾರ ನಿನ್ನೆ ಸಂಜೆ 14 ಜನರು ಆಸ್ಪತ್ರೆಗೆ ಆಗಮಿಸಿದ್ದು, ಅದರಲ್ಲಿ 8 ಜನರು ಚಿಕಿತ್ಸೆ ಪಡೆದು ಹೋಗಿದ್ದಾರೆ. ಉಳಿದ 6 ಜನ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಅಲ್ಲಿರುವ ರೋಗಿಯ ಸಂಬಂಧಿಯೊಬ್ಬರ ಮಾಹಿತಿ ಪ್ರಕಾರ 25ಕ್ಕೂ ಹೆಚ್ಚಿನ ಜನರಿಗೆ ನಾಯಿ ಕಚ್ಚಿದ್ದು, ಬಹುತೇಕ ಜನರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೀದಿ ನಾಯಿಗಳಿಂದ ಆಗುತ್ತಿರುವ ತೊಂದರೆಯನ್ನ ತಪ್ಪಿಸಲು ಮಹಾನಗರ ಪಾಲಿಕೆ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯವಾಗಿದೆ. ಕೇವಲ 1-2 ದಿನ ಕಾರ್ಯಾಚರಣೆ ಮಾಡಿ ನಿರ್ಲಕ್ಷ್ಯ ವಹಿಸಿದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವುದು ಕಷ್ಟವಾಗುತ್ತದೆ. ಈಗಲಾದರೂ ಪಾಲಿಕೆ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸುವರೆ ಎಂದು ಕಾದು ನೋಡಬೇಕಾಗಿದೆ. तीन कंदील वो हाजी को डाल रहा हूँ. ಜಿಲ್ಲೆಯಲ್ಲಿ ನವೆಂಬರ್ 1ರಂದು ನಡೆಯಲಿರುವ ಕನ್ನಡ ರಾಜ್ಯೋತ್ಸವವನ್ನ ವ್ಯವಸ್ಥಿತವಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರಿಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕನ್ನಡ ರಾಜ್ಯೋತ್ಸವವನ್ನು ವ್ಯವಸ್ಥಿತವಾಗಿ ಯಾವುದೇ ಲೋಪಗಳಿಲ್ಲದಂತೆ ಆಚರಿಸಲು ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು, ಸಮಿತಿಯಲ್ಲಿದ್ದವರು ತಮಗೆ ವಹಿಸಿದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದು ಸೂಚನೆ ನೀಡಿದರು. ಕನ್ನಡ ರಾಜ್ಯೋತ್ಸವ ದಿನದ ಹಿಂದಿನ ದಿನ ಹಾಗೂ ಕನ್ನಡ ರಾಜ್ಯೋತ್ಸವ ದಿನದಂದು ಸರ್ಕಾರಿ ಕಚೇರಿ ಹಾಗೂ ನಗರದ ವಿವಿಧ ವೃತ್ತಗಳಲ್ಲಿ ಸ್ವಚ್ಛತೆಯೊಂದಿಗೆ ವಿದ್ಯುತ್ ದೀಪಾಲಂಕಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನವೆಂಬರ್ 1ರ ಬೆಳಿಗ್ಗೆ 7:30ಕ್ಕೆ ನಗರದ ಕರ್ನಾಟಕ ಸಂಘದ ಆವರಣದಿಂದ ಭುವನೇಶ್ವರಿಯ ಪುತ್ಥಳಿ ಮೆರವಣಿಗೆಯು ವಿವಿಧ ವೃತ್ತಗಳಲ್ಲಿ ಸಂಚರಿಸಿ ನಂತರ ಜಿಲ್ಲಾ ಕ್ರೀಡಾಂಗಣ ತಲುಪಲಿದೆ. ಬೆಳಗ್ಗೆ 9 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು ಎಂದರು. ಕರ್ನಾಟಕ ರಾಜ್ಯೋತ್ಸವ 2025ರ ಅಂಗವಾಗಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಾದ ಸಾಹಿತ್ಯ, ಪತ್ರಿಕೋದ್ಯಮ, ವೈದ್ಯಕೀಯ, ಸಂಘ ಸಂಸ್ಥೆ, ಕೃಷಿ ಹಾಗೂ ಆಶ್ರಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜಿಲ್ಲೆಯ ಗಣ್ಯರಿಗೆ ಅಂದು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮಠಪತಿ, ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್, ಕಲಾವಿದ ಅಲ್ತಾಫ್ ರಂಗಮಿತ್ರ, ಕನ್ನಡ ಪರ ಸಂಘಟನೆಗಳ ಪ್ರಮುಖರಾದ ಅಶೋಕ್ ಕುಮಾರ್ ಜೈನ್, ವಿನೋದ್ ರೆಡ್ಡಿ, ಶಿವಕುಮಾರ್ ಯಾದವ್, ರಮೇಶ್ ಯಾದವ್, ಮಾರುತಿ ಬಡಿಗೇರ್, ಅಣ್ಣಪ್ಪ ಮೇಟಿಗೌಡ, ಚಂದ್ರಶೇಖರ್ ಮಿರ್ಜಾಪುರ್, ಶಾಂತಾ ಕುಲಕರ್ಣಿ, ಮುರಳೀಧರ್ ಕುಲಕರ್ಣಿ, ವೀರೇಶ್ ಹೀರಾ, ಕೊಂಡಪ್ಪ, ಎಂಎನ್ ಮೈತ್ರಿಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿಟಿ 11 ಕ್ರಿಕೆಟ್ ಕ್ಲಬ್ ಮತ್ತು ಅಕಾಡೆಮಿಯಿಂದ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಅಂಡರ್ 14 ಇಂಟರ್ ಕ್ಲಬ್ ಆಯ್ಕೆಗಾಗಿ ಟ್ಯಾಲೆಂಟ್ ಹಂಟ್ ಪ್ರತಿಭಾನ್ವೇಷಣೆ ಪ್ರಕ್ರಿಯೆಯನ್ನ ಅಕ್ಟೋಬರ್ 19ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷ ಶರಣರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ 8 ಗಂಟೆಯಿಂದ ನಗರದ ಎಲ್ವಿಡಿ ಕಾಲೇಜು ರಸ್ತೆಯ ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯದಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದ್ದು, ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದ ಕ್ರಿಕೆಟಿಗರಿಗೆ ಕ್ಲಬ್ ವತಿಯಿಂದ ಉಚಿತ ತರಬೇತಿ ನೀಡಲಾಗುತ್ತದೆ ಎಂದರು. ಆಯ್ಕೆಯಾದ ಕ್ರಿಕೆಟಿಗರಿಗೆ ಅಂಡರ್ 14 ಕ್ಲಬ್ ಪಂದ್ಯಗಳಲ್ಲಿ ಪರಿಗಣಿಸಲಾಗುವುದು. 12ರಿಂದ 14 ವರ್ಷದವರು ಭಾಗವಹಿಸಬಹುದಾಗಿದ್ದು, ಭಾಗವಹಿಸುವ ಆಟಗಾರರು ಕಡ್ಡಾಯವಾಗಿ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ತರಬೇಕು, ಬಿಳಿ ಬಣ್ಣದ ಕ್ರಿಕೆಟ್ ಡ್ರೆಸ್ ಕೋಡ್ ಪಾಲಿಸಬೇಕು, ಜೊತೆಗೆ ತಮ್ಮದೇ ಆದ ಕಿಟ್ ಬ್ಯಾಗ್ ತರಬೇಕು ಎಂದು ತಿಳಿಸಿದರು. ಸೆಲೆಕ್ಷನ್ ಟ್ರಯಲ್ಗಳಿಗೆ 14 ವರ್ಷದೊಳಗಿನವರಿಗೆ ಮುಕ್ತವಾಗಿದೆ. ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ರಿಜಿಸ್ಟರ್ಡ್ ಕ್ಲಬ್ ಇದ್ದವರಿಗೆ ಮಾತ್ರ ಆಡಕ್ಕೆ ಅವರು ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮದೇ ಆದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹುಡುಗರು ಇಂಟ್ರೆಸ್ಟೆಡ್ ಇರ್ತಲ್ಲ ಅವರಿಗೆ ವೇದಿಕೆ ಇರೋದು ಅದನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಒಂದು ಟ್ಯಾಲೆಂಟ್ ಹಂಟ್ ಅಂತೇಳಿ ಒಂದು ನಾವು
ಆಯಿತು ಅಂದರೆ ಒಂದು ಸೆಲೆಕ್ಷನ್ ಇರ್ತಿತ್ತು. ನಮ್ಮಲ್ಲಿರ್ತಕ್ಕಂಥ ರಿಜಿಸ್ಟರ್ಡ್ 4 ಕ್ಲಬ್ಬಿಗೆ ಆ ಹುಡುಗರನ್ನ ಸೆಲೆಕ್ಟ್ ಮಾಡಿ ಈ ಮುಂದೆ ಬರ್ತಕ್ಕಂಥ KSA ಸೆಲೆಕ್ಷನ್ಸಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಆಯಿತು, ಝೋನಲ್ ಆಯಿತು, ಅದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ಈ ಕ್ಯಾಲೆಂಡರ್ ಮಾಡ್ತಾರೆ. ಇದಕ್ಕೆ ನಾವು ಯಾವುದೇನು ಇದಿಲ್ಲ, ಇದು ಫ್ರೀ ಆದ ಅವ್ರದ್ದೇ ಆದಂಥ ಕಿಟ್ ತರಬೇಕಾದ ಮತ್ತೇನು ಇದಿಲ್ಲ. ಆಮೇಲೆ ನಾವು ಸಪೋಸ್ ಅವ್ರ ಹುಡುಗ ಸೆಲೆಕ್ಟ್ ಆದ ಅಂದರೆ ಅವ್ರಿಗೆ ಉಚಿತವಾಗಿ ಕೋಚಿಂಗು ಕೊಡ್ತೀವಿ. ಕಂಟಿನ್ಯೂಸ್ ನಮ್ಮಲ್ಲಿ ಇರ್ತಕ್ಕಂಥ ಆ ಕಾಲೇಜಲ್ಲಿ ನಮಗೆ ಅದರಲ್ಲಿ ಕೋಚಿಂಗು ಕೊಡ್ತೀವಿ. ನಾಲ್ಕು ಕ್ಲಬ್ ಅವರೆಲ್ಲ ರಿಜಿಸ್ಟ್ರೇಷನ್ ಹೌದು ಸರ್. ಈಗ ಅಂದರೆ ಆ ಟೀಮಲ್ಲಿ ಸೆಲೆಕ್ಟ್ ಆದವರಿಗೆ ಈಗ ಡೈರೆಕ್ಟ್ ನೋಡ್ಕೊಂಡು ಆಯ್ಕೆ ಮಾಡ್ಕೊಂಡು ಅವರಿಗೆ ಉಚಿತ ತರಬೇತಿ ಕೊಡ್ತೀವಿ. ಆಮೇಲೆ ಡಿಸ್ಟ್ರಿಕ್ಟ್ ಟೀಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಅವ್ರಿಗೆ ಒಂದು ಅವಕಾಶ ಇದೆ. ಇಲ್ಲ, ಡೈರೆಕ್ಟ್ ಅಲ್ಲಿಗೆ ಬಂದು ಗ್ರೌಂಡಲ್ಲಿ ಬಂದ್ಬಿಟ್ಟು ಸಾಕು, ಅಲ್ಲಿ ರಿಜಿಸ್ಟ್ರೇಷನ್ ಇರ್ತದೆ. ಈ ಸಂದರ್ಭದಲ್ಲಿ ರಾಜಶೇಖರ್, ಸಂಜೀವ್, ಭರತ್ ರೆಡ್ಡಿ, ರವಿರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, 20 ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಿಂದ ರಾಯಚೂರಿಗೆ ಆಗಮಿಸುತ್ತಿದ್ದ ಖಾಸಗಿ ಬಸ್ಸೊಂದು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಗಾರಲದಿನ್ನೆ ಬಳಿ ಬೆಂಕಿ ಹತ್ತಿ ಸುಟ್ಟು ಭಸ್ಮವಾಗಿದ್ದು, ಪ್ರಯಾಣಿಕರು ಸುರಕ್ಷಿತರಾಗಿದ್ದರೂ ಅಪಾರ ಪ್ರಮಾಣದ ನಗದು, ಹಣ, ದಾಖಲೆ ಸುಟ್ಟು ಹೋಗಿರುವ ಘಟನೆ ಬೆಳಗಿನ ಜಾವ ನಡೆದಿದೆ. ಬೆಂಗಳೂರಿನಿಂದ ಅನಂತಪುರ ಜಿಲ್ಲೆಗೆ ಪ್ರವೇಶಿಸುತ್ತಿದ್ದಂತೆ ಗ್ರೀನ್ ಲೈನ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಚಾಲಕನಿಗೆ ಎಚ್ಚರಿಸಿದರೂ 1 ಕಿಲೋಮೀಟರ್ ವರೆಗೆ ನಿಲ್ಲಿಸದೆ ಮುಂದೆ ಬಂದಿದ್ದಾನೆ. ನಿದ್ದೆಯಲ್ಲಿ ಜನರು ತಡಬಡಿಸಿ ಚೀರಾಟ ನಡೆಸಿದಾಗ ವಾಹನ ನಿಲ್ಲಿಸಿದ್ದು, ವಾಹನದಿಂದ ಕೆಳಗಿಳಿದಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಟೈರ್ಗೆ ಬೆಂಕಿ ಹತ್ತಿ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಅನೇಕ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್, ಮೊಬೈಲ್, ಬ್ಯಾಗ್ಗಳು, ವೈದ್ಯ ವಿದ್ಯಾರ್ಥಿಯೊಬ್ಬರು ಮೂಲ ದಾಖಲೆಗಳು ಸುಟ್ಟು ಹೋಗಿವೆ ಎಂದು ಹೇಳಲಾಗಿದೆ. 36 ಜನ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದು, ಬಹುತೇಕರು ರಾಯಚೂರಿಗೆ ಆಗಮಿಸುತ್ತಿದ್ದರು ಎಂದು ಹೇಳಲಾಗಿದೆ. ಸ್ವಲ್ಪ ಯಾಮಾರಿದರೂ ಸುಟ್ಟು ಭಸ್ಮವಾಗುತ್ತಿದ್ದ ಆತಂಕವನ್ನ ಪ್ರಯಾಣಿಕರು ವ್ಯಕ್ತಪಡಿಸಿದ್ದಾರೆ. ಬಸ್ಸಿನಲ್ಲಿ ತುರ್ತು ವ್ಯವಸ್ಥೆಯೇ ಇಲ್ಲ, ಚಾಲಕನಲ್ಲದವ ಬಸ್ ನಡೆಸುತ್ತಿದ್ದ. ಗ್ರೀನ್ ಲೈನ್ ಬಸ್ ಚಾಲಕನ ವಿರುದ್ಧ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತಂತೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ಮಾಹಿತಿ ನೀಡಿ, ಬೆಂಗಳೂರಿನಿಂದ ರಾಯಚೂರಿಗೆ ಮಗಳೊಂದಿಗೆ ಆಗಮಿಸುತ್ತಿದ್ದಾಗ ಬೆಳಗಿನ ಜಾವ 2:30 ಸಮಯದಲ್ಲಿ ಘಟನೆ ನಡೆದಿದೆ. ಪ್ರಯಾಣಿಕರನ್ನ ಎಬ್ಬಿಸಿ ಚಾಲಕನಿಗೆ ಮಾಹಿತಿ ನೀಡಲಾಯಿತು, ಆದರೂ ಚಾಲಕ ಸ್ಪಂದಿಸಿಲ್ಲ. ಚಾಲಕನಿಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ದೂರಿದರು. 4 ಐಫೋನ್ಗಳು, ಅನೇಕ ಲ್ಯಾಪ್ಟಾಪ್ಗಳು, ಲಗೇಜು ಸುಟ್ಟು ಹೋಗಿ ಲಕ್ಷಾಂತರ ನಷ್ಟವಾಗಿದೆ. ಚಾಲಕನ ನಿರ್ಲಕ್ಷ್ಯವೇ ಘಟನೆಗೆ ಕಾರಣವಾಗಿದೆ ಎಂದರು. ನಾವು ನಿನ್ನೆ ರಿಜಿಸ್ಟ್ರೇಷನ್ಗೆ ಹೋಗಿದ್ದು, ನಮ್ದು ಕಾಪು ಬೋರ್ಡಿಗೆ, ಆಯುರ್ವೇದ ಬೋರ್ಡಿಗೆ. ಅಲ್ಲಿ ರಿಜಿಸ್ಟ್ರೇಷನ್ಗೆ ಎಲ್ಲ ಸರ್ಟಿಫಿಕೇಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಲಿಕ್ಕಿತ್ತು. ಸ್ಕೂಲು, ಕಾಲೇಜ್ ಮತ್ತು ಡಿಗ್ರಿದು ಅದೆಲ್ಲ ಕಂಪ್ಲೀಟಾಗಿ ಸುಟ್ಟೋಗಿದೆ. ಅದ್ರ ಜೊತೆ ಟ್ಯಾಬ್, ಮೊಬೈಲ್ ಎಲ್ಲ ಕಂಪ್ಲೀಟಾಗಿ ಸುಟ್ಟೋಗಿದೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಕವರ್ ಮಾಡಲಿಕ್ಕೆ ಟೈಮ್ ಬೇಕು. ಇದೆಲ್ಲ ಇವರೆಲ್ಲ ನೆಗ್ಲಿಜೆನ್ಸಿಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಸರ್ ಬಸ್ಸಲ್ಲಿ ಏನಾಗಿರ್ಬೋದು ಅನ್ಸುತ್ತೆ ಸರ್ ಅದು? ಸರ್ ಒಂದು ಚಿಕ್ಕದಾಗಿ ಟೈರ್ ಪಂಚರ್ ಆಗಿರ್ಬಿಟ್ಟು ಮೋಸ್ಟ್ಲಿ ಅದರಿಂದ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಡ್ರೈವರ್ ನೆಗ್ಲಿಜೆಂಟ್ ಮಾಡಿ ಹಾಗೆ ಮುಂದೆ ಬಂದಿದ್ದಾನೆ. ಹಾಗೆ ಮುಂದೆ ಬಂದ ತಕ್ಷಣ ಏನಾಗಿದೆ, ಹಿಂದ್ಗಡೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಒಳಗಡೆ. ಅದು ಸೆಕ್ಷನ್ ಆಗಿ ಒಳಗಡೆ ಬೆಂಕಿ ಹತ್ಕೊಂಡಿದೆ. ಆಗ ಸಹ ಅವ್ರು ನಿಲ್ಸಕ್ಕೆ ರೆಡಿ ಇಲ್ಲ, ಇನ್ನೂ ಏನಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಸೈಡಿಗೆ ಹಾಕಿ ಮತ್ತೆ ಡೋರ್ ತೆಗಿಲಿಕ್ಕೂ ಬರ್ತಾ ಇಲ್ಲ ಅವರಿಗೆ. ಇಷ್ಟೆಲ್ಲ ಆಗಿದೆ ರಾತ್ರಿ ಸುಮಾರು 2:30-1 ಗಂಟೆಗೆ. ಆಮೇಲೆ ಕಂಟಿನ್ಯೂಸ್ ಡ್ರೈವ್ ಇದೆ, ಎಲ್ಲೂ ಬ್ರೇಕ್ ಕೊಟ್ಟಿಲ್ಲ. ಹಿಂಗೆ ಹುಡುಕ್ತಾ ಇದ್ದಾನ ಅವ್ನಿಗೆ. ನಾನು ಇನ್ನೇನು ಕೈ ಎದೆ ಮೇಲೆ ಹಾಕೋದ್ರಲ್ಲಿ ಅದು ಓಪನ್ ಮಾಡಿದ. ಎಲ್ಲರೂ ಎಗರ್ಬಿಟ್ಟಿದೆ ಬಸ್ನಲ್ಲಿಂದ. ನೋಡ್ರಿ ಈ ಥರ ಸೇಫ್ಟಿ ಏನು ಓಪನ್ ಎಲ್ಲಿದೆಯೋ ಏನಿದೋ ಡ್ರೈವಿಂಗ್ ಮಾಡ್ತಾ ಇದ್ದಾನೋ ಅವ್ನಿಗೆ ಯಾವ ಆಪ್ಷನ್ನೇ ಗೊತ್ತಿಲ್ಲ ಡ್ರೈವಿಂಗ್ ಫೀಲ್ಡಲ್ಲಿ. ಅದರಲ್ಲಿ ಅವ್ರೀಗ ಒಂದು ಏನಂತ ಹೇಳ್ತಾರ ಗ್ರೀನ್ ಲೈನರು, ಇವ್ನು ಡ್ರೈವರ್ ಇವನಲ್ಲ ಡ್ರೈವಿಂಗ್ ಮಾಡ್ಕೊಂಡ್ ಬಂದಾನ ಅಂತ ಹೇಳಿ ಅಲ್ಲ, ಇವನಲ್ಲ ಬೇರೆಯವ್ನು ನಡೆಸ್ದವನು. ಅವ್ನು ಎಲ್ಲಿ ಇದ್ದಾನ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅಲ್ಲಿ ಅನಂತಪುರಲ್ಲಿ. ಅಂದ್ರೆ ಅವ್ರು ಎಷ್ಟು ಒಂದು ಇದು ಮಾಡ್ತಾ ಇದಾರೆ ನೋಡ್ರಿ, ಎಷ್ಟು ಗೋಲ್ಗಾಮ್ ಮಾಡ್ತಾ ಇದಾರೆ ಇದ್ರೊಳಗಡೆ. ಅವನಲ್ಲ ಇವನಲ್ಲ ಅಂತೇಳಿ ಗೋಲ್ಮಾಲ್ ಅಷ್ಟು ಸೃಷ್ಟಿ ಮಾಡ್ತಾ ಇದಾರೆ ಈಗ ಅವ್ರು. ಏನ್ ಮಾಡ್ತಾ ಇದ್ದಾರೆ ಮೇಡಮ್? ಎಷ್ಟು ಜನ ಪ್ರಯಾಣಿಕರು ಇದ್ರಿ ಮೇಡಮ್?
ರಾಯಚೂರಲ್ಲೇ ಒಂದು 20 ಜನ ಮೇಲಿದೀವಿ ನೋಡಿ ಸರ್. ಹೌದು. ಯಾರಿಗೇನು ಇನ್ನೊಂದು ಏನ್ ಡೌಟ್ ಅಂದ್ರೆ ಹಿಂದೆ 2 ಹುಡುಗಿಯರಿದ್ರು, ಅವ್ರು ಇಳಿದಾರೋ ಏನು ಅಲ್ಲೇ ಸುಟ್ಟಿದಾರೋ ಅದೇ ನನಗೆ ಒಂದು ಡೌಟ್. ಅದೊಂದು ಭಯ ಐತೆ. ಕೆಳಗೆ ಬಂದಿಲ್ಲ ಅವರು. ನಾವು ಇಳಿದ ಮೇಲೆ ಎಲ್ಲ ನೋಡ್ತಾ ಇದ್ದೆ. ನಾನೇ ಎಲ್ಲರೂ ಕಬಸ್ತಿದ್ರು, ಎಲ್ಲರನ್ನ ಎಬ್ಸಿದಿರೋದು ಫಸ್ಟ್ ಇಳಿದವ್ರು ನಾನು ನನ್ನ ಮಗಳು ಇಬ್ಬರೇನೆ. ಆದರೆ ನಾನು ಎಲ್ಲರನ್ನ ಎಬ್ಸಿದ್ದೀನಿ. ಆದರೆ ಆ ಹುಡುಗಿಯರು ನಾನು ಈಗಲೂ ನಾನು ಎಲ್ಲಿ ಕಾಣಿಸ್ತಾ ಇಲ್ಲ. ಅವರು ಬಸ್ಸಲ್ಲೂ ನಾವು ಅಷ್ಟೊತ್ತರ ನಿಂತ್ಬಿಟ್ಟು ಅವ್ರು ಬರಲಿಲ್ಲ. ಅವ್ರು ಎಲ್ಲಿದ್ದಾರಂತ ಗೊತ್ತಿಲ್ಲ. ಏನು ಒಳಗಡೆನೇ ಇದ್ದಾರೋ ಆಮೇಲೆ ಅವ್ರು ಬಂದ ಮೇಲೆ ಇದ್ರು ಅದಂತೂ ಡೌಟ್ ಇದೆ ಮೇಡಮ್. ಬಸ್ ಅಂತೂ ಫುಲ್ ಪ್ಯಾಕ್. ಯಾರ್ಯಾರ್ದು ಏನೇನು ಕಳ್ಕೊಂಡಿದ್ರು ಮೇಡಮ್? ಸರ್ ಎಲ್ಲರೂ ಲ್ಯಾಪ್ಟಾಪು, ನಂದು ಸಹ ಮೊಬೈಲ್ ಹೋಯ್ತು. ನಾನು 4 ಮೊಬೈಲ್, 2 ಐಫೋನು, ನನ್ನ ಮಗಳದ ಐಫೋನು, ಟೋಟಲ್ 4 ಐಫೋನ್ಗಳು ಹೋಯ್ತು. ಅದ್ರ ಜೊತೆಯಲ್ಲಿ ನಾವು ಒಂದಿಷ್ಟು ದುಡ್ಡು ಇಟ್ಟಿದ್ದೆ, ಅದನ್ನು ಹೋಯ್ತು. ನಗರದ ಮಾವಿನಕೆರೆ ರಸ್ತೆಯಲ್ಲಿ ಸುಮಾರು 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ DI 450 ಡಯಾ 160 ಮೀಟರ್ ಉದ್ದದ ರೇಸಿಂಗ್ ಪೈಪ್ಲೈನ್ ಜೋಡಣೆ ಕಾಮಗಾರಿಗೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿಯವರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಇದೇ ವೇಳೆ ಪಾಲಿಕೆಯ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಸುಪ್ರಸಿದ್ಧ ಇತಿಹಾಸವುಳ್ಳ ಮಾವಿನಕೆರೆ ಅಭಿವೃದ್ಧಿಯ ಮುಂದುವರೆದ ಭಾಗವಾಗಿ ರಾಂಪುರ ಜಲಾಶಯದಿಂದ ಗಂಗಾ ನಿವಾಸದವರೆಗೆ ಹಳೆಯ ಪೈಪ್ಲೈನ್ ಪದೇ ಪದೇ ಲೀಕೇಜ್ ಮತ್ತು ದುರಸ್ತಿ ಬದಲಿಗೆ ಹೊಸ ಮತ್ತು ಉತ್ತಮ ಗುಣಮಟ್ಟದ ಪೈಪ್ಲೈನ್ ಅಳವಡಿಸುವುದರಿಂದ ಈ ಭಾಗದ ಜನರಿಗೆ ನೀರಿನ ಸಮಸ್ಯೆಯಾಗದ ನಿಟ್ಟಿನಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮುಗಿಸಲು ಸ್ಥಳದಲ್ಲಿ ಉಪಸ್ಥಿತರಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಭಿವೃದ್ಧಿಯ ಭಾಗವಾಗಿ ಇವತ್ತು ಮಾವಿನಕೆರೆಯ ಸುಂದರೀಕರಣದ ಭಾಗವಾಗಿ ಇವತ್ತು ಅದಕ್ಕೆ ಹೊಂದಿಕೊಂಡಿರುವಂಥ ಹಳೆ ಪೈಪ್ಲೈನ್ನ ಬದಲಾಯಿಸುವಂಥ ಕೆಲಸಕ್ಕೆ ಸನ್ಮಾನ್ಯ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗಿರಿ ಅಧ್ಯಕ್ಷರು ರಾಯಚೂರು ಮಹಾನಗರ ಪಾಲಿಕೆಯವರು ಇವತ್ತು ಪೂಜಾ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ವಾರ್ಡಿನ ಸದಸ್ಯರಾದ ಕುರ್ಷದ ಭಾನುವಾಯಿ ಅವರು ಇದ್ದಾರೆ ಮತ್ತು ಆಡಿಯೋ ಸದಸ್ಯರಂತ ಮಾಡಗಿರಿ ನಡೆಸಿದ್ದಾರೆ. ನಿನ್ನೆ ಈಗಾಗಲೇ ರಾಂಪುರ ಹೆಸರಿನಿಂದ ಕುಡಿಯೋ ನೀರು ಈ ಭಾಗಕ್ಕೆ ಕೊಟ್ಟಿದ್ದೀವಿ. ಗಂಗಾ ನಿವಾಸ ಟ್ಯಾಂಕ್ ಮೂಲಕ ಈ ಕಾಮಗಾರಿ 165 ಮೀಟ್ರು ಅಳವಡಿಸ್ತಾರೆ ಮತ್ತು DI ಪೈಪ್ಲೈನ್ ಮುಖಾಂತರ 165 ಮೀಟ್ರು ಅಳವಡಿಸಿ 39 ಲಕ್ಷ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ಕಾರ್ಯಾದೇಶವನ್ನು ನೀಡಲಾಗಿದೆ. ಈಗಾಗಲೇ ಸೆಕ್ಷನ್ ಅಧಿಕಾರಿಗಳು ಅದರದ್ದು ಕ್ವಾಲಿಟಿಯನ್ನು ನೋಡಿದ್ದಾರೆ. ಸರ್ಟಿಫಿಕೇಷನ್ ಮೇಲೆ ಇವತ್ತು ಕೆಲಸ ಪ್ರಾರಂಭ ಆಗ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಇದು ಈ ಭಾಗದ ಜನರಿಗೆ ವಿಶೇಷವಾಗಿ ಗಂಗಾ ನಿವಾಸ ಟ್ಯಾಂಕ್ ಮುಖಾಂತರ ಎಷ್ಟು ವಾರ್ಡ್ಗಳು 9 ಇರ್ಬೋದು, 10 ಇರ್ಬೋದು, 11 ಹೀಗೆ ಈ ಜನಕ್ಕೆ ನೀರಿನ ತೊಂದರೆ ಆಗದ ಇದರಲ್ಲಿ ನಾಡಿದ್ದು ಅವರಿಗೆ ಈ ಕಾಮಗಾರಿ ಮುಗಿಸ್ಬೋದು ವಿಚಾರವನ್ನು ನಮ್ಮ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಅದರಂತೆ ತ್ವರಿತಗತಿಯಲ್ಲಿ ಇದನ್ನು ಮುಗಿಸಿ ನೀರು ಕೊಡುವಂಥ ಕೆಲಸವನ್ನು ಉತ್ತಮವಾದಂಥ ಕೆಲಸ ಇದು. ಯಾಕಂದರೆ ಹಳೆ ಪೈಪ್ಲೈನ್ ಇದನ್ನು ಚೇಂಜ್ ಮಾಡಿರುವಂಥದ್ದು ಭಾಳ ಉತ್ತಮವಾದ ಭಾಳ ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ಮಾವಿನಕೆರೆ. ಎಲ್ಲರೂ ಮಾತಾಡ್ತಿದ್ರು ಮಾವಿನಕೆರೆ ಅಭಿವೃದ್ಧಿ, ಮಾವಿನಕೆರೆ ಅಭಿವೃದ್ಧಿ, ಮಾವಿನಕೆರೆ ಅಭಿವೃದ್ಧಿ. ಯಾವುದೂ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಆಗಿದ್ದಿಲ್ಲ. ಆದರೆ NS ಬೋಸರಾಜ್ ಅವರು ಸಣ್ಣ ನೀರಾವರಿ ಸಚಿವರಾದ ನಂತರ ಇದಕ್ಕೆ ಕಾಯಕಲ್ಪವನ್ನು ನೀಡಿ ಅವರ ಇಲಾಖೆಯಿಂದ ಮತ್ತು RD ಅವರಿಂದಲೂ ಕೂಡ ಇವತ್ತು ಈ ಕಾಮಗಾರಿಯ ಪ್ರಾರಂಭವನ್ನು ಭಾಳ ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ. ಇದರ ಮೇಲೆ ಅನೇಕ ಜನರು ಟೀಕೆ ಟಿಪ್ಪಣಿಗಳು ಮಾಡೋದು, ಟೀಕೆಗಳು ಸಹಜ ಮಾಡೋದು, ಕೆಲಸ ಮಾಡಿ ತೋರಿಸ್ಬೇಕು. ಮಾವಿನಕೆರೆ ಅಂದರೆ ಭಾವನಾತ್ಮಕವಾದಂಥ ಒಂದು ಸ್ಥಳ ಇದೆ. ನೀರಿನ ಮೂಲ ಇದೆ. ಇದಕ್ಕೊಂದು ಇತಿಹಾಸ ಇದೆ. ನಾವೆಲ್ಲೂ ಬರೀ ಚರ್ಚೆ ಮಾಡಿದ್ರೆ ಆಗೋದಿಲ್ಲ, ಕೆಲಸ ಮಾಡಿದ್ರೆ ಆಗೋದು. ಕೆಲಸ ಮಾಡಿ ತೋರಿಸಿದಂಥ ಹೆಗ್ಗಳಿಕೆ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಸಚಿವರಾದಂಥ NS ಬೋಸರಾಜ್ ಅವರಿಗೆ ಸಲ್ತದೆ. ನಾವು ಕೂಡ ಪಾಲಿಕೆಯ ಭಾಗವಾಗಿ ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೇವೆ. ಈ ಪೈಪ್ಲೈನ್ ಕೆಲಸ ಬೇಗನೆ ಮುಗಿಬೇಕಂತೇಳಿ ಅಧ್ಯಕ್ಷರಿಗಾಗಲೇ ಅಧಿಕಾರಿಗಳು ಸೂಚನೆ ಮಾಡಿದ್ದಾರೆ.
ಈ ಸಂದರ್ಭದಲ್ಲಿ ಪ್ರಮುಖರಾದ ಅಬ್ದುಲ್ ವಾಹಿದ್, ಅಲಾವುದ್ದೀನ್ ಹಾಗೂ ಸಿಬ್ಬಂದಿ ಉಪಸ್ಥಿತರು. ದೇವದುರ್ಗ ತಾಲೂಕಿನ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ತಾಲೂಕು ಅಧ್ಯಕ್ಷರನ್ನಾಗಿ ಶೇಖ್ ಮೆಹಬೂಬ್ ಇವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಇವರ ಆದೇಶದ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶ್ರೀದೇವಿ ನಾಯಕ್ ಇವರುಗಳ ಶಿಫಾರಸಿನ ಮೇರೆಗೆ ಶೇಖ್ ಮೆಹಬೂಬ್ ಇವರನ್ನ ನೇಮಿಸಲಾಗಿದೆ. ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಯಾವುದೇ ಬೇರೆ ರಾಜಕೀಯ ಆಸೆ ಆಮಿಷಗಳಿಗೆ ಒಳಗಾಗದೆ ಸಾಮಾಜಿಕ ಪಿಡುಗುಗಳಿಂದ ದೂರವಿರಬೇಕು ಮತ್ತು ಪ್ರಾಮಾಣಿಕತೆ ಮತ್ತು ಚಾರಿತ್ರ್ಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಲು ಸೂಚನೆ ನೀಡಲಾಗಿದೆ. ಇನ್ನು ನೀಡಿರುವ ಜವಾಬ್ದಾರಿಯನ್ನ ವಹಿಸಿಕೊಂಡು ಕೆಪಿಸಿಸಿ ಮಾರ್ಗದರ್ಶನದಲ್ಲಿ ರಾಜ್ಯ ನಾಯಕರುಗಳು ಮತ್ತು ಜಿಲ್ಲಾಧ್ಯಕ್ಷರ ಸಹಕಾರದೊಂದಿಗೆ ಪಕ್ಷದ ಬಲವರ್ಧನೆ ಮಾಡಲು ಕಾರ್ಯೋನ್ಮುಖರಾಗಿ ಕಾರ್ಯನಿರ್ವಹಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕರಿಗೆ ಪಾಲಿಕೆಯಿಂದ ಆಗುತ್ತಿರುವ ಸಮಸ್ಯೆಗಳ ನಿವಾರಣೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ, ಶೀಘ್ರದಲ್ಲಿ ನಿವಾರಿಸುವ ಭರವಸೆ ಡಾಕ್ಟರ್ ಶಿವರಾಜ್ ಪಾಟೀಲ್. ಮಂಗಳವಾರ ಪೇಟೆಯಲ್ಲಿ ನಾಯಿ ಕಡಿದು 14 ಜನರಿಗೆ ಗಾಯ, ನಿವಾಸಿಗಳಲ್ಲಿ ಆತಂಕ. ನವೆಂಬರ್ 1ರಂದು ರಾಜ್ಯೋತ್ಸವ ಆಚರಣೆ, ಸಕಲ ಸಿದ್ಧತೆ, ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. 14 ವರ್ಷದೊಳಗಿನ ಕ್ರಿಕೆಟ್ ಪ್ರತಿಭೆಗಳ ಹುಡುಕಲು 19ರಂದು ಆಯ್ಕೆ ಪ್ರಕ್ರಿಯೆ, ಶರಣರೆಡ್ಡಿ. ಬೆಂಗಳೂರಿನಿಂದ ರಾಯಚೂರಿಗೆ ಆಗಮಿಸುತ್ತಿದ್ದ ಗ್ರೀನ್ ಲೈನ್ ಬಸ್ಸಿಗೆ ಅನಂತಪುರದ ಬಳಿ ಬೆಂಕಿ, ಅಪಾಯದಿಂದ ಪಾರಾದ ಪ್ರಯಾಣಿಕರು. ಮಾವಿನಕೆರೆ ರಸ್ತೆಯ ರೈಸಿಂಗ್ ಪೈಪ್ಲೈನ್ ಜೋಡಣೆ ಕಾಮಗಾರಿಗೆ ಚಾಲನೆ. ಮತ್ತು ದೇವದುರ್ಗ ತಾಲೂಕು ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ತಾಲೂಕು ಅಧ್ಯಕ್ಷರಾಗಿ ಶೇಖ್ ಮೆಹಬೂಬ್ ನೇಮಕ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.